ತಿಂಗಳು ಮುಂದೆ ಹಾಕ್ಬಿಟ್ರಿ. ಏನು ಕಾರಣ? ಯಾವ ಕಾರಣ? ಏನೋ ತೊಂದರೆ ಇದೆಯಾ? ನಾವೇನು ಕಂಪ್ಲೈನ್ಸ್ ಮಾಡ್ಬೇಕು, ಎಲ್ಲ ಕಂಪ್ಲೈನ್ಸ್ ಮಾಡೀವಿ. ಏನು ನಮ್ಮ ಎಲ್ಲ ಆಫೀಸರ್ಸ್ ಹೋಗಿ ಇವತ್ತು ಆರ್ಡರ್ ತೊಗೊಂಡು ಬರ್ತಾರೆ ಅಂತ ಪಾಪ ಹೋಗಿರ್ತಾರೆ, ಆದ್ರೆ ಆ ಸಬ್ಜೆಕ್ಟ್ ರೀಚ್ ಆಗೋದಿಲ್ಲ. ವೈ? ಫಾರ್ ವಾಟ್ ರೀಸನ್? ನಮ್ಮ ಡೆಲಿಗೇಷನ್ಸ್ ಹೋದಾಗ ನಿಮ್ಮ ವೈಲ್ಡ್ ಲೈಫ್, ನಿಮ್ಮ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್ ಮಂತ್ರಿಗಳು ಅವರು ಜಸ್ಟ್ ಸ್ಮೈಲ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯದ ಜೊತೆಗೆ ಇಷ್ಟು ಮಹತ್ವದ ವಿಚಾರವನ್ನ, ಇಷ್ಟು ದೊಡ್ಡ ರಾಜ್ಯದ ವಿಚಾರವನ್ನ ಇಷ್ಟು ಲಘುವಾಗಿ ಕೇಂದ್ರ ಸರ್ಕಾರದ ಕಮಿಟಿಗಳು, ಸಮಿತಿಗಳು ಪರಿಗಣಿಸ್ತಾವು ಅಂದ್ರೆ ಇದಕ್ಕಿಂತ ಏನು ಕೆಲಸ ಐತಿ? ಸಾಮಾನ್ಯ ಕಾನೂನು ಸಚಿವರೇ, ಅದನ್ನು ಒಪ್ಕೊಳ್ಳೋಣ. ಈಗಾಗಲೇ ಒಂದೇ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಹೇಳಿದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಿನಿಮಮ್ ಮೋರ್ ದೆನ್ 2 TMC ನೀರು ಬರುವಂಗೆ ಒಂದು ಕೆನಾಲ್ ಮುಖಾಂತರ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2 TMC ಬರುವ ನೀರಿಗೂ ಆಟಗಲ್ಲು ಹಾಕ್ತಿ. ಅಟ್ಲೀಸ್ಟ್ ಆಟಗಲ್ಲನ್ನು ನೀವು ತೆಗಿಯಕ್ಕೆ ಯಾಕೆ ಕೋರ್ಟಿಂದು ಬೇಕಾಗಿಲ್ಲ, ಗೋವಾದ ರಾಜ್ಯದ್ದು ಬೇಕಾಗಿಲ್ಲ. ತಮಗೆ ಮಾಹಿತಿ ಕಡಿಮೆ ಇದ್ರೆ ಬೇಕಾದ್ರೆ ತರಿಸ್ಕೊಂಡು ಕೇಳಿ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ. ಒಂದ್ ನಿಮಿಷ ಆ ಕಲ್ಲನ್ನು ತೆಗೆದ್ರೆ 2 TMC ನೀರು ಬರ್ತೈತಿ. ತಾವೆಲ್ಲ ಇಷ್ಟು ಹೇಳೋರು ಸೋನಿಯಾ ಗಾಂಧಿ ಅವ್ರು ಏನ್ ಭಾಷಣ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಗೋವಾ ಚುನಾವಣೆ ಹೇಳಿದ್ರು ಸೋನಿಯಾ ಗಾಂಧಿ ಅವರು ಏನ್ ಭಾಷಣ ಮಾಡಿದ್ರು ಅಂತೇಳಿ ಸಿ ಪಾಟೀಲ್ರಿಗೆ ಗೊತ್ತಿಲ್ಲ. ಅವ್ರು ಏನು ಭಾಷಣ ಮಾಡಿದ್ರು, ಆ ಭಾಷಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮೈದಾನದಲ್ಲಿ ನಾನಿದ್ದೆ. ಅದಾದ ಮೇಲೆ 8 ದಿವಸದೊಳಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ವಿ. ಸೋನಿಯಾ ಗಾಂಧಿ ಅವರ ಹತ್ರ ಹೋದ್ವಿ. ಅವ್ರಿಗೆ ಈ ರೀತಿ ಕಲ್ಪನೆ ಬಂದಿದೆ ಅಂತೇಳಿ ತಿಳಿಸಿ ಹೇಳಿದಾಗ ತಕ್ಷಣ ನಮ್ಮ ಪಾರ್ಟಿಯವರು ಆಸ್ ಅ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕ್ಲಿಯರಿಫಿಕೇಶನ್ ಕೊಟ್ಟರು. ಅದ್ರ ಅವರೇ ಸೋನಿಯಾ ಗಾಂಧಿನೇ ಕೊಟ್ಟರು. ಆ ಕ್ಲಿಯರಿಫಿಕೇಶನ್ ನಂತರ ತಾವೆಲ್ಲರೂ ಸುಮ್ಮನಾದ್ರಿ. ಅದು ನೆನಪಾರ್ಬಿಟ್ಟದ ಅಂತೇಳಿ ಗೊತ್ತಾದ ಕೂಡ ಮತ್ತೆ ಅದನ್ನ ಕೇಳುದು. ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಒಂದ್ ಸೆಕೆಂಡ್ ನಾನು ನಿಮ್ಗೆ ಹೇಳಿದೆ, ನಮ್ಮ ಕರ್ನಾಟಕದ ನಿಲುವು ಏನಿತ್ತು ಆ ನಿಲುವಿಗೆ ಯಾವಾಗ್ಲೂ ನಾವು ಭದ್ರಾಗೇ ಇದ್ದೇವೆ. ಆಮೇಲೆ ನಮ್ಮ ಅಧ್ಯಕ್ಷರು ಆ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತೇಳಿ ತಾವು ಅಪಪ್ರಚಾರ ಮಾಡುವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಮುಂದೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಒಂದು ತಿಳುವಳಿಕೆ ಬಂದ ಮೇಲೆ ಎಷ್ಟು ವರ್ಷ ನಿಮ್ಮ ಮೋದಿಯವರು ನಮ್ಮ ಗದಿಗೆ ಬಂದಾಗ ಏನು ಹೇಳಿದ್ರು? ಸಿ ಪಾಟೀಲ್ರ ನೀವು ಅಗ್ದಿ ಎಷ್ಟು ಖುಷಿ ಆಗಿಬಿಟ್ರಲ್ಲ ಅವತ್ತು. ಹಂಗ ನಮ್ಮ ಸೊಸೈಟಿ ಮುಂದೆ ಹೋಗೋ ಮುಂದೆ ನಕ್ಕೊಂತ ಹೋದ್ರಿ. ಯಾಕಂದ್ರೆ ಮೋದಿಯವರು ಹೇಳಿದ್ರು ನಮ್ಮ ಸರ್ಕಾರ ಇಲ್ಲಿನೂ ಬರ್ತದ, ಬಂದ ತಕ್ಷಣ ನಿಮಗೆ 100 ದಿವಸದೊಳಗಾಗಿ ಈ ಮಾದಾಯಿ ಸಮಸ್ಯೆಯನ್ನ ಸಂಪೂರ್ಣ ಬಗೆಹರಿಸಿಬಿಡ್ತೇವೆ. ಕೋನ್ ರೆಡ್ಡಿ ಅವರು ಫೋನ್ ಮಾಡಿ ಕೇಳಿದ್ದ ಏನ್ರಿ ಏನ್ ಹೇಳಿದ್ರು, ಗದಗಿನಾಗ ಏನ್ ಹೇಳಿದ್ರು, ಆಯ್ತಾ ಅದು. ಆ ರೀತಿಯಾಗಿ ಜನರನ್ನ, ಕರ್ನಾಟಕದ ಜನರನ್ನ ನೀವು ಮೋಸ ಮಾಡಿದ್ರಿ ಮಾದಾಯಿ ಒಳಗ ಖರೆ ಅಂದ್ರೆ ಬಿಜೆಪಿಯವರಿಗೆ ಮಾತನಾಡುವ ನೈತಿಕ ಹಕ್ಕನ್ನು ಸಂಪೂರ್ಣ ಕಳ್ಕೊಂಡ್ಬಿಟ್ಟಾರೆ. ಅಧ್ಯಕ್ಷರೇ, ಒಂದು ಮಾತು ನಾನು ಕೇಳ್ತೀನಿ, ಒಂದ್ ಸೆಕೆಂಡ್ ನಾ ಇಲ್ದಾಕಿನ. ಆಮೇಲೆ ನಾನು ಸಿ ಪಾಟೀಲ್ ಕೇಳ್ತೀನಿ, ಕೃಷ್ಣ 3ನೇ ಹಂತದೊಳಗೆ ನೋಟಿಫಿಕೇಶನ್ಗೆ ಏನು ತೊಂದರೆ ಆಗಿದ್ರಿ? ಅಲ್ಲಿ ಗೋವಾದವರು ವಿರೋಧ ಮಾಡ್ತಾರ, ಅದಕ್ಕೆ ಬಿಟ್ಟೇವೆ ಅಂತ ಏನಾರ ನೀವು ಹೇಳ್ತಿದ್ರ? ಇಲ್ಲಿ ಕೃಷ್ಣದೊಳಗೆ ನೋಟಿಫಿಕೇಶನ್ 13 ವರ್ಷ ಬೇಕಾ? ಒಂದು ತೀರ್ಪು ಬಂದ ಮೇಲೆ, ಒಂದು ತೀರ್ಪಿನಂತೆ ಕಾನೂನಿನ ಪ್ರಕಾರ ವೇರ್ ಯು ಆರ್ ಮ್ಯಾಂಡೇಟೆಡ್, ಯು ಆರ್ ಕಂಪೆಲ್ಡ್ ಟು ಮೇಕ್ ನೋಟಿಫಿಕೇಶನ್. ಆದ್ರೆ ಒಂದ್ ಸೆಕೆಂಡ್, ಆ ನೋಟಿಫಿಕೇಶನ್ ಕೃಷ್ಣ 3ನೇ ಹಂತದೊಳಗ ಬ್ರಿಜೇಶ್ ಕುಮಾರ್ ಅವಾರ್ಡ್ ಬಂದ ಮೇಲೆ ಇವತ್ತಿನವರೆಗೂ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಹೊರಡಿಸದೇ ಇರೋದು